ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಮ್ಮ ಅಡುಗೆ ಮನೆಯಲ್ಲಿ ಸ್ವೀಟ್ ಕಾರ್ನ್ ವಡೆ ಮಾಡೋಣ ಅಂತ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಸ್ವೀಟ್ ಕಾರ್ನ್ ನಾನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ, ಅದೊಂದು ಕಪ್ ಇಟ್ಕೊಂಡಿದ್ದೀನಿ. 1 ಕಪ್ಪು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು, ಕರಿಬೇವು ಹೂವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಮತ್ತು ಅದೇ ಥರ ಬೆಳ್ಳುಳ್ಳಿ ಒಂದಿಷ್ಟು ಮಾತ್ರ ರುಬ್ಬವಾಗ ಹಾಕ್ಕೊಳ್ಳೋಣ. ಒಂದು 3 ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಇಷ್ಟು ಮಾತ್ರ ಇಟ್ಕೊಂಡು ನಾವು ಮಾಡೋ ವಿಧಾನ ನೋಡೋಣ. ಇದು ಬಂದುಬಿಟ್ಟು ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಕೊಳ್ಳೋಣ. ಮತ್ತು ಚಕ್ಕೆ, ಸ್ವೀಟ್ ಕಾರ್ನು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಂದು ಕಲಸೋದು ತೋರಿಸ್ತೀನಿ. ನಾನು ಸ್ವೀಟ್ ಕಾರ್ನ್ ಈ ಥರ ಎಲ್ಲ ಮಿಕ್ಸಿ ಹಾಕಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ಇವಾಗನ ಇದೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ಥರ ನೋಡಿ, ಈ ಥರ ನಾನು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ ಹಾಕಿ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ತರಿಯಾಗಿ ಮಾಡಿದ್ದೀನಿ, ತುಂಬ ನೈಸ್ ಮಾಡಿಲ್ಲ, ಇಷ್ಟು ಮಾತ್ರ ಮಾಡ್ಕೋಬೇಕು. ಇವಾಗ ಅದಕ್ಕೆ 1/4 ಕಪ್ಪಷ್ಟು ನಾನು ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಸೇರಿಸ್ಕೊಳ್ಳೋಣ. ಮತ್ತು ಈರುಳ್ಳಿ, ನಾವು ಟೇಸ್ಟ್ ತగ్గಟ್ಟಾಗಿ ಉಪ್ಪನ್ನು ಸೇರಿಸ್ಕೊಳ್ಳೋಣ, ನಮಗೆ ಎಷ್ಟು ಬೇಕು ಅಂತ ಅಷ್ಟು. ಮತ್ತು ಇವಾಗ ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಹೆಂಗೆ ವಡೆಗೆ ಆ ಥರ ಮಿಕ್ಸ್ ಮಾಡ್ಕೊತೀವೋ ಅದೇ ಥರನ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಇಟ್ಕೊಂಡು ಮಾಡೋದಷ್ಟೇ. ಕಲಿಸ್ಕೊಂಡಿದ್ದೀವಲ್ವ ನೋಡಿ, ವಡೆ ಥರ ಕಲಿಸ್ಕೊಂಡಿದ್ದೀವಿ. ಇದನ್ನು ನಾವು ಉಂಡೆಗಳು ಕಟ್ಕೊಂಡು ವಡೆ ಬಿಡೋಣ. ಚೆನ್ನಾಗಿರುತ್ತೆ ಟೇಸ್ಟು. ಈ ಬಿಸಿಲು ಕಾಲ ಮಕ್ಳಿಗೆ ರಜೆ ಬಂದರೆ ಈ ಥರ ಯಾವುದೋ ಒಂದೊಂದು ವೆರೈಟಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಅಂಗಡಿಯಿಂದ ಏನು ಕೇಳಲ್ಲ, ಇನ್ನು ಮನೆಯಲ್ಲಿ ನಾವು ಮಾಡಿ ಮಕ್ಳಿಗೆ ಕೊಡೋಣ. ಇವಾಗ ಎಣ್ಣೆಗೆ ಬಿಡ್ತೀನಿ. ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆಯಿತು, ಇವಾಗ ಎಣ್ಣೆಗೆ ಬಿಟ್ಕೊಡೋಣ. ಎಲ್ಲನೂ ಇದೇ ಥರ ಬಿಟ್ಕೊಂಡು ಸ್ವೀಟ್ ಕಾರ್ನ್ ವಡೆ ನೋಡಿ ಚೆನ್ನಾಗಿ ಬರ್ತೈತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಾಮೂಲಿ ವಡೆ ಥರನೇ ಇರುತ್ತೆ. ಮಕ್ಳಿಗೆ ಈ ಥರ ವೆರೈಟಿಯಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಅದರಿಂದ ನೀವು ಇಷ್ಟಪಟ್ಟು ಈ ಥರ ಮಾಡಿಕೊಟ್ರೆ ನಿಮಗೂ ಖುಷಿ ಇರುತ್ತೆ. ಮನೆಯಲ್ಲಿ ಮಾಡಿಕೊಡಿ. ಅಂಗಡಿಯಲ್ಲಿ ಎಷ್ಟೊಂದು ತಂದು ಕೊಟ್ಟರು ಅವಾಗ ಅದು ಚೆನ್ನಾಗಿರಲ್ಲ ಅಷ್ಟೊಂದು. ಮನೆಯಲ್ಲೇ ಮಾಡಿಕೊಟ್ರೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ಅದರಿಂದ ಈ ಥರ ಮಾಡಿ ಮಕ್ಕಳು ಕೊಟ್ಟರೆ ಆವಾಗ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಬೇರೆ ಅಂಗಡಿದಲ್ಲಿ ಕೇಳಲ್ಲ. ಅಂಗಡಿ ತಿಂಡಿಗಳು ಈ ಥರ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಅಂಗಡಿ ತಿಂಡಿಗಳು ಕಮ್ಮಿ ಕೇಳ್ತಾರೆ. ಅದರಿಂದ ಬಿಸಿಲು ಕಾಲ ಮನೆಯಲ್ಲೇ ಇರೋದಕ್ಕೆ ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ ಏನು ತಿನ್ನೋಣ ಅಂತ. ಅದರಿಂದ ನಾವು ಈ ಥರ ಮಕ್ಕಳು ಮಾಡಿಕೊಡೋಣ. ಈ ಥರ ಮತ್ತೆ ತಿರ್ಗಿಸ್ಕೊಳೋಣ.
ಇದೇನು ರುಬ್ಬೋದು ನೆನೆಸೋದು ಏನು ಬೇಡ. ಅದು ನಾವು ಬೇಳೆಗಳಂದ್ರೆ ನೆನೆಸ್ಬೇಕು. ದಿಢೀರಂತ ಮನೆಗೆ ಯಾರಾದರೂ ಬಂದರೆ ಈ ಥರ ಸ್ವೀಟ್ ಕಾರ್ನ್ ಇದ್ದರೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮಕ್ಕಳೇ ಅಲ್ಲ, ನಾವು ಯಾರಾದರೂ ಬಂದರೂ ಈ ಥರ ಬೇಗ ಒಂದು 5 ನಿಮಿಷದಲ್ಲಿ ಮಾಡಿ ಕೊಡ್ಬೋದು. ನೋಡಿ, ಇಷ್ಟು ಮಾತ್ರ ಫ್ರೈ ಆದರೆ ಸಾಕು. ನಾನು ತೆಗಿತಾ ಇದ್ದೀನಿ ಇದನ್ನ. ಉಳಿದಿರೋದನ್ನ ಹಾಕ್ಕೊಳ್ಳೋಣ. ವಡೆ ರೆಡಿ. ಸ್ವೀಟ್ ಕಾರ್ನ್ ವಡೆ ರೆಡಿ. ತುಂಬ ಚೆನ್ನಾಗಿದೆ. ಇದೇನು ನಾವು ನೆನೆಸು ರುಬ್ಬೋದೇನು ಬೇಡ. ಆ ಥರನೇ ಒಂದು 5 ನಿಮಿಷದಲ್ಲಿ ನಾವು ಈ ಥರ ರೆಡಿ ಮಾಡಿ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಈ ಥರ ಚೆನ್ನಾಗಿ ಬರುತ್ತೆ. ನೀವು ಮಾಡಿ ಮಕ್ಕಳಿಗೆ ಕೊಡಿ. ಥ್ಯಾಂಕ್ ಯು. ನಮ್ಮದು ರೆಸಿಪಿಗಳು ಏನಾದರೂ ಇಷ್ಟ ಆದರೆ ನಮಗೆ ಲೈಕ್ ಮಾಡೋದು ಮಾತ್ರ ಬರೀಬೇಡಿ. ಥ್ಯಾಂಕ್ ಯು.